ಮೊದಲ ಬಾರಿಗೆ ನಾನು ಮೀಶೋವಿಂದ ಗಿಡಗಳನ್ನು ಪರ್ಚೇಸ್ ಮಾಡಿದ್ದೇನೆ. ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದಕ್ಕೆ ಗಂಧರಾಜ್ ಅಂತ ಮೀಶೋವಲ್ಲಿ ಹೆಸರು ಕೊಟ್ಟದ್ದು, ಬಟ್ ನಾವು ಇದಕ್ಕೆ ಅನಂತ ಪುಷ್ಪ ಅಂತಲೂ ಹೇಳ್ತೇವೆ. ಒಂದು ರೀತಿಯ ಮಲ್ಲಿಗೆ ವೆರೈಟಿ ಅಂತಲೂ ಹೇಳ್ತಾರೆ. ಇದರ ಹೂವಿನ ಫೋಟೋ ನೀವಿಲ್ಲಿ ಸೈಡಲ್ಲಿ ನೋಡ್ಬೋದು. ಈ ರೀತಿಯಾಗಿ ಪಾರ್ಸೆಲ್ ಬಂದಾಗ ನನಗೆ ಖಂಡಿತ ಇದು ಚೆನ್ನಾಗಿರಲಿಕ್ಕಿಲ್ಲ ಅಂತ ಅನಿಸಿತು. ಯಾಕೆ ಹೇಳಿದರೆ ಇದರಲ್ಲಿ ರಿಟರ್ನ್ ಆಪ್ಷನ್ ಇರೋದ್ರಿಂದ ನಾವು ಬೇಡದೇ ಇದ್ದರೆ ರಿಟರ್ನ್ ಕೂಡ ಮಾಡ್ಬೋದು. ಆದರೆ ಓಪನ್ ಮಾಡಿದಾಗ ನೋಡ್ಬೋದು ನೀವು, ಗಿಡ ತುಂಬ ಚೆನ್ನಾಗಿತ್ತು. ಸಣ್ಣ ಸಣ್ಣ ಗಿಡಗಳು ಆದರೂ ಕೂಡ ನಾನು ಈ 2 ಗಿಡಕ್ಕೆ ಕೊಟ್ಟದ್ದು ಬರೀ 100 ರೂಪಾಯಿ. 50 ರೂಪಾಯಿಗೆ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಮೀಶೋವಲ್ಲಿ ಆಶ್ಚರ್ಯ ಅಂತ ಅನ್ನಿಸ್ತದೆ. ಹಾಗೆ ಕೆಲವು ಫ್ರೆಂಡ್ಸ್ ಹತ್ರ ಕೇಳಿದಾಗ ಅವರು ಮೀಶೋವಿಂದ ಸುಮಾರು ಗಿಡಗಳನ್ನು ಪರ್ಚೇಸ್ ಮಾಡಿದ್ದೇನೆ ಹೇಳಿದರು. ಯಾವತ್ತೂ ಕೂಡ ರಿಟರ್ನ್ ಆಪ್ಷನ್ ಇಲ್ಲದೇ ಇರುವುದನ್ನು ನಾನು ಪರ್ಚೇಸ್ ಮಾಡೋದೇ ಇಲ್ಲ. ಕೆಲವೊಮ್ಮೆ ಸರಿಯಾಗಿ ಬರದೇ ಇದ್ದರೆ ನಾವು ದುಡ್ಡು ಕಳ್ಕೊಳ್ಬೇಕಾಗಿ ಬರ್ತದೆ. ಆದ್ದರಿಂದ ಈ ಗಿಡದ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೇನೆ. ಆದರೆ ಈ ಗಿಡ ಹಳದಿ ಮತ್ತು ಬಿಳಿ ಹೂಗಳನ್ನು ಕೊಡ್ತದೆ ಅಂತ ಅವ್ರು ಹೇಳಿದ್ದಾರೆ. ಆದರೆ ನಿಜವಾಗಿ ಯಾವ ಬಣ್ಣದಲ್ಲಿ ಇರ್ತದೆ ಅನ್ನೋದನ್ನು ಹೂವಾಗುವಷ್ಟರವರೆಗೆ ನಾವು ಕಾದು ನೋಡಬೇಕಷ್ಟೆ. ಆ ಎಲ್ಲ ಅಪ್ಡೇಟ್ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ದರೆ ಖಂಡಿತ ನಾನು ಸ್ವಲ್ಪ ದಿನದಲ್ಲಿ ಶೇರ್ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ಮಣ್ಣು ಕೂಡ ನಮಗೆ ಕೊಟ್ಟಿದ್ದಾರೆ ನೋಡಿ. ಸಣ್ಣ ಕಪ್ಪು ಗ್ರೋ ಬ್ಯಾಗಲ್ಲಿದೆ. ಅದರಿಂದ ಬೇರುಗಳು ಹೊರಗೆ ಬಂದದ್ದು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಇದು ಚೆನ್ನಾಗಿ ಬೆಳೆದಂತಹ ಗಿಡ ಹೇಳಿ. ಆರ್ಡರ್ ಮಾಡಿ 5 ದಿನ ಆಗಿದೆ ನನಗೆ ರೀಚ್ ಆಗುವಾಗ. ಆದರೂ ಕೂಡ ಗಿಡ ಇಷ್ಟು ಚೆನ್ನಾಗಿದೆ. ತಂದ ತಕ್ಷಣ ನೀರಿನಲ್ಲಿ ಮುಳುಗಿಸಿ ಇಟ್ಟಿದ್ದೇನೆ, ಯಾಕಂದರೆ ಮಣ್ಣು ಪೂರ್ತಿಯಾಗಿ ಡ್ರೈ ಆಗಿತ್ತು. ಆ ಕಾರಣಕ್ಕೆ ಇದು ನೆಟ್ಟು ಚೆನ್ನಾಗಿ ಬೆಳೀತಾ ಇದೆ ಅನ್ನುವಂತಹ ಕನ್ಫರ್ಮೇಷನ್ ಪಡ್ಕೊಂಡೆ ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇರುವಂಥದ್ದು. ನಾನು ಪರ್ಚೇಸ್ ಮಾಡಿ ಸುಮಾರು 15 ರಿಂದ 16 ದಿನ ಆಗಿದೆ. ಈಗ ಚೆನ್ನಾಗಿ ಬರ್ತಾ ಇದೆ. ನಾನು ಪಾಟಲ್ಲಿ ನೆಟ್ಟಿದ್ದೇನೆ.